ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಈ 3 ಲಕ್ಷಣಗಳು ನಾನೇನು ಹೇಳ್ತೀನಿ, ಆ 3 ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ, ಅವಮಾನ ಮಾಡ್ತಿದ್ದಾರೆ. ಸೊ ಅವಮಾನ ಮಾಡೋದು ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡಲ್ಲ. ಓಕೆ, ಅವ್ರ ಇಂಟೆನ್ಷನ್ನೇ ಬೇರೆ ಇರುತ್ತೆ. ಸೊ ಹಂಗಿದ್ಮೇಲೆ ಯಾವ ಲಕ್ಷಣಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ, ರಿಲೇಷನ್ಶಿಪ್ ಮೇಲೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲಾರ ಮುಂದೆ ನಿಮ್ಮ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡ್ತಾರಲ್ಲ. ನಾನು ಎಷ್ಟೋ ಹಸ್ಬೆಂಡ್ ಆ್ಯಂಡ್ ವೈಫ್ಗಳದ್ದು ಕಥೆಗಳನ್ನು ಕೇಳಿದ್ದೀನಿ. ಲೈಕ್ ಅವರ ಒಂದು ಸ್ಟೋರಿಗಳನ್ನು ಕೇಳಿದಾಗ ಗೊತ್ತಾಗಿದ್ದೇನೆಂದ್ರೆ, ಹೆಂಡತಿ ಪಬ್ಲಿಕಲ್ಲಿ ಗಂಡನ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡುವಂಥದ್ದು, ಗಂಡ ಪಬ್ಲಿಕಲ್ಲಿ ಹೆಂಡತಿ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡುವಂಥದ್ದು. ಸೊ ಈ ಥರದ್ದು ಏನು ವ್ಯಕ್ತಿತ್ವ ಇರುತ್ತಲ್ಲ, ಆಲ್ಮೋಸ್ಟ್ ಬಹಳ ಈಗಿನ ಜನ್ರೇಷನ್ ನಡೀತಾ ಇದೆ ಇದು. ಸೊ ಏನಂದ್ರೆ, ಪಬ್ಲಿಕಲ್ಲಿ ಮರ್ಯಾದೆ ತೆಗೆಯುವಂಥ ಕೆಲಸ ಯಾರು ಮಾಡ್ತಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಗೌರವ ಮತ್ತೆ ಪ್ರೀತಿ ಇಲ್ದಿರೋ ವ್ಯಕ್ತಿಗಳೇ ಮಾಡೋಕೆ ಸಾಧ್ಯ. ಓಕೆ, ನೀವು ಆಕ್ಚುಲಿ ನೋಡಿ, ಅವ್ರ ಬಗ್ಗೆ ನೀವು ಹೊರಗಡೆ ಎಲ್ಲೋ ಒಂದ್ ಕಡೆ ಬಿಟ್ಕೊಟ್ರೆ ಅಥವಾ ಅವ್ರ ಮರ್ಯಾದೆಯಿಂದ ತೆಗೆದ್ರೆ, ಅವ್ರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅನ್ನೋದನ್ನ ತೋರಿಸ್ಕೊಡುತ್ತೆ. ಆ ಗೌರವನೇ ಪ್ರೀತಿಯಾಗಿ ಇಲ್ಲಿ ನಿಮಗೆ ತೋರಿಸೋದು. ಸೊ ಅದಕ್ಕೆ ಹೇಳ್ತೀನಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಜವಾಗ್ಲೂ ಗೌರವ ಅನ್ನೋದು ಇತ್ತ ಅಂದ್ರೆ, ಅಲ್ಲಿ ಏನೋ ಒಂದು ಮರ್ಯಾದೆ ಹೋಗುವಂಥದ್ದು ಇದ್ರೂ ಕೂಡ ಅದನ್ನ ಅದನ್ನ ಕಾಪಾಡ್ಕೊಳ್ಳೋಕೆ ಏನೋ ಪ್ರಯತ್ನ ಪಡ್ತಾರೆ, ಬಿಟ್ರೆ ಮರ್ಯಾದೆ ಹೋಗೋ ತರ ಯಾರು ನಡ್ಕೊಳ್ಳಲ್ಲ. ಹಿತೈಷಿಗಳೇ ಅಲ್ಲ ಆಕ್ಚುಲಿ ಅವರು. ಈವನ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇದು ಆಗ್ಲೇಬಾರ್ದು. ಗಂಡನ ಮರ್ಯಾದೆ ಹೋಗ್ದಿರಾ ಹೆಂಡತಿ ಕಾಪಾಡ್ಕೋಬೇಕು. ಸಿಚುವೇಶನ್ ಬಂದ್ರೆ ಹೆಂಡತಿ ಮರ್ಯಾದೆ ಹೋಗ್ದಿರಾ ಗಂಡನೂ ಕಾಪಾಡ್ಕೋಬೇಕು. ಒಬ್ರಿಗೊಬ್ರು ತುಂಬಾ ಮುಖ್ಯ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು, ಎಲ್ಲಾದ್ರಲ್ಲಿ ತಪ್ಪು ಹುಡ್ಕೋವಂತ ಗಂಡ ಅಥವಾ ಹೆಂಡತಿ, ಎಲ್ಲಾದ್ರಲ್ಲಿ ತಪ್ಪು ಹುಡ್ಕೋದು. ಅವ್ರು ಒಳ್ಳೇದ್ ಮಾಡ್ತಾರೆ ಅನ್ಕೊಳ್ಳಿ, ಈಗ ಇವ್ರ ಬಾಯಿ ಬಂದ್ ಮಾಡಕ್ಕೆ ಏನ್ ಮಾಡ್ಬೇಕು, ಅದ್ರಲ್ಲಿ ಏನೋ ಒಂದು ಹುಡ್ಕೋದು. ಇವ್ರು ವಾದ ಮಾಡ್ಬೇಕಲ್ಲ, ಇವ್ರು ಗೆಲ್ಬೇಕಲ್ಲ, ನಾನೇ ಕರೆಕ್ಟು, ಈ ಮೆಂಟಾಲಿಟಿಲಿ ಇರೋರು ಇದ್ದಾರೆ. ಸೊ ಎಲ್ಲಾದ್ರಲ್ಲಿ ತಪ್ಪು ಹುಡ್ಕೋಬೇಡಿ. ಈಗ ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಈಗ ನಿಮಗಿಷ್ಟ ಅಂತ ಯಾವ್ದೋ ಒಂದು ದಾಲೋ, ಯಾವುದೋ ಒಂದು ಸಾಂಬಾರು ಏನೋ ಅಥವಾ ನಾನ್ ವೆಜ್ ಏನೋ ಒಂದು ಮಾಡ್ತಾರೆ ಅನ್ಕೊಳ್ಳಿ ಇಷ್ಟಪಟ್ಟು. ಎಲ್ಲೋ ಚೂರು ಉಪ್ಪು ಕಮ್ಮಿ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎವ್ರಿ ಡೇ ಮಾಡ್ತಿಲ್ವಲ್ಲ, ಇಷ್ಟಪಟ್ಟು ಮಾಡಿದ್ದಾರೆ. ಒಂದು ಎರಡನೇದು ಬಂದು ಎಕ್ಸಾಂಪಲ್ ಕೊಟ್ಟಿರೋದು, ನಾನೇನೋ ಹೆಣ್ಮಕ್ಳ ಪರ ಅಂತ ಮಾತಾಡ್ತಿಲ್ಲ. ಸೊ ಇದು ಒಂದು ಎಕ್ಸಾಂಪಲ್ ತರ ಮಾತಾಡ್ತಿದ್ದೀನಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಅಟ್ಲೀಸ್ಟ್ ಇಷ್ಟಪಟ್ಟು ಮಾಡಿದಾರ ಅಂದ್ಬಿಟ್ಟು ಅಟ್ಲೀಸ್ಟ್ ನಾವಷ್ಟು ತಿಂತಾ ಇದ್ವಲ್ಲ, ಇಷ್ಟಾರು ತಿನ್ಬೇಕು ಅವ್ರಿಗೋಸ್ಕರ. ಅದಕ್ಕೆ ಸ್ಯಾಕ್ರಿಫೈಸು ಅಥವಾ ಲೈಕ್ ಇರೋದ್ರಲ್ಲೇ ಒಳ್ಳೇದನ್ನ ಹುಡುಕಿ ತಿನ್ನುವಂಥದ್ದು ಗುಣ ಅಂತ ಹೇಳ್ತೀವಿ. ಸೊ ಆಸ್ ಇಟ್ ಈಸ್, ಗಂಡು ಮಕ್ಕಳೆಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಫಿನಾನ್ಷಿಯಲಿ ಅಷ್ಟು ನಿಮಗೆ ಏನ್ ಕೊಡಿಸ್ಬೇಕಿತ್ತು ಅದು ಕೊಡಿಸ್ತಾ ಹೋದಾಗ್ಲೂ ಇರೋದ್ರಲ್ಲಿ ಖುಷಿ ಪಡುವಂತ ಬುದ್ಧಿ ಹೆಂಡತಿಗೂ ಇರಬೇಕು. ಎಲ್ಲಾದ್ರಲ್ಲೂ ಎಷ್ಟು ಮಾಡಿದ್ರು ಇನ್ನು ಮಾಡೇ ಇಲ್ಲ, ಇನ್ನು ಕೊಟ್ಟೇ ಇಲ್ಲ, ಇನ್ನು ಲೈಕ್ ನಮ್ಗೆ ನಾವಿಷ್ಟ ತರ ಬದುಕೇ ಇಲ್ಲ, ಈ ತರದಲ್ಲ ಅಲ್ಲ. ಏನಿರ್ತಾರೆ ಅದ್ರಲ್ಲೇ ನಾವು ಖುಷಿಯಾಗಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮಾತು ಕೇಳದೆ ಇದ್ದಾಗ ನೋಡಿ, ಜೊತೆಗಿರೋರ್ ಮಾತು ಕೇಳ್ಬೇಕು ಆಕ್ಚುಲಿ. ಒಳ್ಳೇದಿದ್ದಾಗ, ಒಳ್ಳೇದಿಲ್ದೇ ಇದ್ದಾಗ ಕೇಳ್ಬೇಡಿ. ನೀವು ಹೇಳಿ, ಅಲ್ಲಿ ಬುದ್ಧಿ ನೀವು ಹೇಳಿ, ಮಾತಾಡಿ. ಆದ್ರೆ ಎಷ್ಟೋ ಜನ ಒಳ್ಳೇದ್ ಹೇಳಿದ್ರು ಕೇಳಲ್ಲ, ಬುದ್ಧಿ ಹೇಳಕ್ ಹೋದ್ರೆ ಜಗಳ ಮಾಡಕ್ ಬರ್ತಾರೆ. ಕರೆಕ್ಟ್? ಅಥವಾ ಈ ತರದ್ದು ಊಟ ಮಾಡಿ, ಹಿಂಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಎಷ್ಟು ಗಂಡ ಹೆಂಡತಿ ಮಧ್ಯೆ ನಡೀತಾ ಇದೆ ಇದು. ಚೆನ್ನಾಗಿರಿ ಅಂದ ತಕ್ಷಣ ಆಗ್ತಾ ಇಲ್ಲ, ಹಂಗೂ ಬರುತ್ತೆ. ಈ 3 ವಿಚಾರ ಯಾವುದು, ನಿಮ್ ಮಾತು ಕೇಳದೆ ಇದ್ದಾಗ, ಎಲ್ಲಾದ್ರಲ್ಲಿ ತಪ್ಪು ಹುಡುಕ್ತಾ ಇದ್ರೆ, ನೆಕ್ಸ್ಟ್ ಎಲ್ಲಾರ ಮುಂದೆ ಮರ್ಯಾದೆ ತೆಗಿತಾ ಇದ್ರೆ, ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅವ್ರಿಗೆ. ಓಕೆ, ಈ ಒಂದು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಎಚ್ಚೆತ್ಕೊಂಡಾಗ ನೀವು ಬುದ್ಧಿವಂತರಾಗಿ ಅವರೊಟ್ಟಿಗೆ ಬದುಕಬಹುದು ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಇಷ್ಟ ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.